ವಿಚಾರದಲ್ಲಿ ರಾಜ್ಯಕ್ಕೆ ಬಿಗ್ ಶಾಕ್. ಮತ್ತೆ ಸಿಡಬ್ಲ್ಯೂಆರ್ಸಿ ಆದೇಶ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಎಸ್, ಕಾವೇರಿ ವಿಚಾರದಲ್ಲಿ ಮತ್ತೆ ಕರ್ನಾಟಕಕ್ಕೆ ಶಾಕ್ ಎದುರಾಗಿದೆ. ಮತ್ತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಮಾಡಿದೆ. ಏನಂತ, ಮತ್ತೆ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನ ಹರಿಬಿಡಬೇಕು ತಮಿಳುನಾಡಿಗೆ ಅಂತ. ಈ ಹಿಂದೆ ಕೂಡ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಹೊರಡಿಸಿತ್ತು. 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ. ಅದರಂತೆ ನೀರು ಕೂಡ ಹೋಗ್ತಾ ಇತ್ತು ತಮಿಳುನಾಡಿಗೆ. ಮತ್ತೆ ತಮಿಳುನಾಡಿಗರು ಮತ್ತೆ ನೀರು ಬೇಕು, ಇನ್ನಷ್ಟು ನೀರು, ನಮಗೆ ಹೆಚ್ಚುವರಿ ನೀರು ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯನ್ನ ಸಲ್ಲಿಸಿದ್ದಕ್ಕೆ ಮೀಟಿಂಗ್ ಮುಂದೂಡಲಾಗಿತ್ತು. ಅಂದರೆ ಮೀಟಿಂಗ್ ಆದಮೇಲೆ, ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆದಮೇಲೆ ಎಷ್ಟು ನೀರು ಬಿಡಬೇಕೋ ಬೇಡವಾ, ಈ ಎಲ್ಲ ವಿಚಾರವನ್ನ ಚರ್ಚೆ ಮಾಡಿ ನಂತರ ಡಿಸಿಷನ್ ತಗೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಇದೀಗ ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಆದ ನಂತರ ಮತ್ತೆ ಕನ್ನಡಿಗರಿಗೆ ಹಿನ್ನಡೆ ಆಗಿದೆ. ಮತ್ತೆ 15 ದಿನಗಳವರೆಗೆ 9,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಆದೇಶವನ್ನ ಹೊರಡಿಸಿದೆ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎಗೆ. ಕರ್ನಾಟಕದಿಂದ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ಹೋರಾಟಗಳು ನಡೆದಿತ್ತು. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಕೂಡ ಹೋರಾಟವನ್ನ ಮಾಡಿದ್ರು, ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ಕೊಪ್ಪ, ಮಂಡ್ಯ ಭಾಗದಲ್ಲೂ ಕೂಡ ರೈತರು ಹೋರಾಟವನ್ನ ಮಾಡಿದ್ರು. ಆದರೂ ಕೂಡ 15 ದಿನಗಳ ಕಾಲ 12,000 ಕ್ಯೂಸೆಕ್ ನೀರನ್ನು ಬಿಡ್ತಾ ಬಂದಿತ್ತು. ಮತ್ತೆ ನೀರು ಬೇಕು ಅಂತ ಕೇಳಿದ್ದಕ್ಕೆ ಈಗ ಮತ್ತೆ 15 ದಿನಗಳ ಕಾಲ 9,000 ಕ್ಯೂಸೆಕ್ ನೀರನ್ನು ಹರಿಬಿಡ್ತಾ ಇದೆ ತಮಿಳುನಾಡಿಗೆ.